ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅಂತಹ ಸಮಸ್ಯೆಗಳಲ್ಲಿ ಮರವಿನ ಕಾಯಿಲೆ ಕೂಡ ಒಂದು. ಸೊ ಇವತ್ತು ಈ ಸಮಸ್ಯೆ ಯಾಕಾಗಿ ಬರುತ್ತೆ, ಒಂದು ವೇಳೆ ಬಂದ್ರೆ ಯಾವೆಲ್ಲ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗ್ತೇನೆ. ನನ್ನ ಜೊತೆಗೆ ಇವತ್ತು ಜೆಪಿ ನಗರದ ಆಸ್ಟರ್ ಆರ್ವಿ ಆಸ್ಪತ್ರೆಯ ವೈದ್ಯರಾದಂತಹ ಶ್ರೀಕಂಠ ಸ್ವಾಮಿ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ವಾಟ್ ಈಸ್ ಡೆಮೆಂಟೇಷಿಯಾ, ಮರವಿನ ಕಾಯಿಲೆ ಯಾಕೆ ಬರುತ್ತೆ? ನೋಡಿ, ಈಗ ನಮ್ಮ ಇತ್ತೀಚಿನ ಸಮೀಕ್ಷೆ ಪ್ರಕಾರ ನಮ್ಮ ಇಂಡಿಯಾದಲ್ಲಿ 1.46 ಬಿಲಿಯನ್ ಪೀಪಲ್ ಇದ್ದಾರೆ, ಲೇಟೆಸ್ಟ್ ನ್ಯೂಸ್. ಹಾಗಾದರೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಅದೇ ಥರ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋದಂಗೆ ವಯಸ್ಸಾದವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇನ್ನೂ ಒಂದು 5 ರಿಂದ 10 ವರ್ಷದವರೆಗೆ ವಯಸ್ಸಾದವರು ಆಲ್ಮೋಸ್ಟ್ 10 ರಿಂದ 20% ಟೋಟಲ್ ಪಾಪ್ಯುಲೇಷನ್ಗೆ 10 ರಿಂದ 20% ಅಮೌಂಟ್ ಆಗ್ತಾರಂಥ ಒಂದು ಸೂಚನೆ ಇದೆ. ವಯಸ್ಸಾದವರು ಜಾಸ್ತಿ ಆದಷ್ಟು ವಯಸ್ಸಿಗೆ ವಯೋಮಿತಿಗೆ ಏನೇನು ಕಾಯಿಲೆಗಳು ಬರಬೇಕು ಅವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತವೆ. ಹಾಗಾಗಿ ನಮ್ಮ ಆರೋಗ್ಯ ಯಾಕೆ ವಯಸ್ಸಾದವ್ರು ಜಾಸ್ತಿ ಆಗ್ತದೆ, ನಮ್ಮ ಒಂದು ಹೆಲ್ತ್ ಸಿಸ್ಟಮ್ ಇಂಪ್ರೂವ್ ಆಗ್ತಾ ಇದೆ. 1960ರಲ್ಲಿ ನಾವು ಸಾಧಾರಣವಾಗಿ ಬದುಕೋ ಒಂದು ಜೀವನ ಇದ್ದಿದ್ದು ನಮಗೆ ಒಂದು 40 ಇಯರ್ಸ್, ಈಗ 70 ವರ್ಷವರೆಗೂ ಬದುಕ್ತಾರೆ. ಏಕೆಂದರೆ ಹೆಲ್ತ್ ಸಿಸ್ಟಮ್ ಇಂಪ್ರೂವ್ ಆಗಿದೆ, ಟ್ರೀಟ್ಮೆಂಟ್ ಇಂಪ್ರೂವ್ ಆಗಿದೆ, ಡಯಾಗ್ನೋಸಿಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ, ಜನಗಳಿಗೆ ಅರಿವು ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ಹೆಚ್ಚಿಗೆ ಕಾಲ ಬದುಕ್ತಾರೆ. ಹೆಚ್ಚಿಗೆ ಕಾಲ ಬದುಕಿದಷ್ಟು ವಯಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತದೆ. ಅದರಲ್ಲಿ ಒಂದು ಕಾಯಿಲೆ ಮರವು ಕಾಯಿಲೆ ಅಂತ ಹೇಳ್ತೀವಿ, ಅಥವಾ ಡಿಮೆನ್ಷಿಯಾ ಅಂತ ಏನು ಹೇಳ್ತೀವಿ. ಡಿಮೆನ್ಷಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಅದು ಒಂದು ಕಾಯಿಲೆಗಳ ಗುಂಪು. ಅದರಲ್ಲಿ 7-8 ಥರ ಬೇರೆ ಬೇರೆ ಕಾಯಿಲೆಗಳು ಇರ್ತವೆ. ಅದು ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಮರ್ತು ಹೋಗೋದು. ಸೊ ಮರ್ತು ಹೋಗೋದು ಅದಕ್ಕೆಲ್ಲದಕ್ಕೂ ಕಾಮನ್ನು, ಆದರೆ ಅದ್ರ ಜೊತೆಗೆ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ಕೂಡ ಇರುತ್ತೆ. ಸೊ ಡಿಮೆನ್ಷಿಯಾ ಹೆಚ್ಚು ಕಡಿಮೆ 55 ಮಿಲಿಯನ್ ಜನಕ್ಕೆ ಆಲ್ ಓವರ್ ದ ವರ್ಲ್ಡ್ ಇದೆ. 55 ಮಿಲಿಯನ್, ಅದು ಸಣ್ಣ ಸಂಖ್ಯೆ ಅಲ್ಲ, ತುಂಬ ದೊಡ್ಡ ಪ್ರಮಾಣದ್ದು. ಇದು ಪ್ರಪಂಚದಲ್ಲೇ 7ನೇ ಕಾರಣ ಸಾವಿಗೆ. ಕ್ಯಾನ್ಸರು, ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ ಇವೆಲ್ಲ ಬಿಟ್ಟರೆ 7ನೇ ಕಾರಣ ಇದು. ಹಾಗಾಗಿ ಇದು ತುಂಬ ದೊಡ್ಡ ಪ್ರಮಾಣದ ಕಾಯಿಲೆ, ಮತ್ತು ಇದಕ್ಕೆ ಆಗುವಂಥ ಒಂದು ಖರ್ಚು ವೆಚ್ಚ ತುಂಬ ಜಾಸ್ತಿ ಇದೆ. ಹಾಗಾಗಿ ಇದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ಜೂನ್ ಮಂತ್ನ ನಾವು ಡಿಮೆನ್ಷಿಯಾ ಅವೇರ್ನೆಸ್ ಮಂತ್ ಅಥವಾ ಆಲ್ಝೈಮರ್ಸ್ ಅವೇರ್ನೆಸ್ ಮಂತ್ ಅಂತ ಹೇಳ್ತೀವಿ, ಮತ್ತು ಬ್ರೈನ್ ಹೆಲ್ತ್ ಮಂತ್ ಅಂತ ಕರಿತೀವಿ ಇದಕ್ಕೆ. ಈ ತಿಂಗಳಲ್ಲಿ ನಾವು ಜನರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀವಿ, ಅವರ ಅರಿವು ಮೂಡೋಕ್ಕೆ ಮತ್ತು ಅವರು ತಕ್ಷಣ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೆಲ್ಪ್ ಆಗಲಿ ಅಂತ. ಸೊ ಹಾಗಾಗಿ ಡಿಮೆನ್ಷಿಯಾ ಅಂದರೆ ಇದೊಂದು ಬ್ರೈನ್ ಸಂಬಂಧಪಟ್ಟ ಕಾಯಿಲೆ. ಮರವು ಅನ್ನೋದು ಸಾಧಾರಣವಾಗಿ ಎಲ್ರಿಗೂ ಆಗುತ್ತೆ, ಆದರೆ ಎಲ್ಲ ಮರವು ಡಿಮೆನ್ಷಿಯಾ ಅಲ್ಲ. ಆದರೆ ಡಿಮೆನ್ಷಿಯಾ ಕಾಯಿಲೆ, ಎಲ್ಲ ಮರವು ಕಾಯಿಲೆ ಅಲ್ಲ. ಹಾಗಾಗಿ ಡಿಮೆನ್ಷಿಯಾ ಅನ್ನೋದನ್ನ ನಾವು ಬೇಗ ಐಡೆಂಟಿಫೈ ಮಾಡೋದು ಮತ್ತು ಅದಕ್ಕೆ ಬೇಕಾಗುವಂಥ ಟೆಸ್ಟ್ಗಳು ಮಾಡಿ ನೋಡಿ ಅದನ್ನು ಗುರುತಿಸೋದು ತುಂಬ ಮುಖ್ಯ. ಏಕೆಂದರೆ ಇದು ಮುಂದಕ್ಕೆ ಹೋಗೋ ಕಾಯಿಲೆ ಕೆಲವು ಸರಿ. ಆದ್ದರಿಂದ ಅದ್ರ ಬಗ್ಗೆ ತಿಳಿವು ಮತ್ತು ಅರಿವಿಕೆ ಮೂಡಿಸೋಕ್ಕೋಸ್ಕರ ಈ ದಿವಸ ನಾವು ಈ ಜೂನ್ ಮಂತ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಡಾಕ್ಟರ್, ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ ಎಷ್ಟಿರುತ್ತೆ ಮರವಿನ ಕಾಯಿಲೆಯಲ್ಲಿ? ಮರವಿನ ಕಾಯಿಲೆಯಲ್ಲಿ ನೋಡಿ, ಇದು ಯಾವುದ್ಯಾವುದು ಕಾಯಿಲೆಗಳು ನಮ್ಮ ಹಾರ್ಟ್ಗೆ ಮತ್ತು ಬ್ರೈನ್ಗೆ ಸಂಬಂಧಪಟ್ಟ ರಿಸ್ಕ್ ಫ್ಯಾಕ್ಟರ್ಸ್ಗಳಿದ್ದಾವೆ ಅವೆಲ್ಲ ಕೂಡ ಡಿಮೆನ್ಷಿಯಾಗೂ ಕೂಡ ರಿಸ್ಕ್ ಫ್ಯಾಕ್ಟರ್ಸು. ಈಗ ಬ್ಲಡ್ ಪ್ರೆಷರ್ ಇರ್ಬೋದು, ಅಥವಾ ಶುಗರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಮುಖ್ಯವಾಗಿ ಕೆಲವೆಲ್ಲ ಲೈಫ್ ಸ್ಟೈಲ್ ಥಿಂಗ್ಸು. ಸಣ್ಣ ವಯಸ್ಸಿಂದ ಇದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದರೆ ನಿಮ್ಮ ಬ್ರೈನ್ ಅಥವಾ ಮೆದುಳಿನ ಆರೋಗ್ಯವನ್ನು ನೀವು ವಯಸ್ಸಾದ ಮೇಲೆ ಚೆನ್ನಾಗಿ ಇಟ್ಕೋಬೋದು. ಸಣ್ಣ ವಯಸ್ಸಿಂದ ಬ್ರೈನ್ಗೆ ಒಂದು ಸ್ಟಿಮ್ಯುಲೇಷನ್, ಅಂದರೆ ಒಂದು ಕ್ರಿಯೇಟಿವಿಟಿ, ಏನಾದರೂ ಹೊಸದಾಗಿ ಕಲಿಬೇಕು ಅನ್ನೋದು ಒಂದು ಉತ್ಸಾಹ ತೋರಿಸೋದು, ಮತ್ತು ಟೈಮ್ಗೆ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡೋದು, ಟೆನ್ಷನ್ನು ಅಥವಾ ಸ್ಟ್ರೆಸ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಕಲಿದೆವು, ಮತ್ತು BP ಅಥವಾ ಶುಗರ್ ಇದ್ದವ್ರಿಗೆ ಅದನ್ನು ಎಷ್ಟು ದಿವಸ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ಳೋದು, ಮತ್ತು ನಿದ್ದೆ ಮಾಡೋದು. ನಿದ್ದೆ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಯಾವುದೋ ಬೇರೆ ಬೇರೆ ಕಾರಣಕ್ಕೆ, ಟೆನ್ಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ವರ್ಕ್ ಇರ್ಬೋದು, ಯಾವುದೋ ಕಾರಣಕ್ಕೆ ನಮ್ಗೆ ಹೆಚ್ಚಿನ ಜನಕ್ಕೆ ಸಾಕಷ್ಟು ನಿದ್ದೆ ಆಗೋದಿಲ್ಲ. ಯಾರಿಗೆ ನಿದ್ದೆ ಸರಿಯಾಗಿ ಆಗೋಲ್ಲ, ಈಗ ಅಡಲ್ಟ್ಸ್ಗೆ ಕಡಿಮೆ ಅಂದರೆ 7 ರಿಂದ 9 ಗಂಟೆ ನಿದ್ದೆ ಆಗಬೇಕು. ಆವಾಗ ಅವ್ರ ಬ್ರೈನ್ ಹೆಲ್ತ್ ಚೆನ್ನಾಗಿರುತ್ತೆ. ಯಾವಾಗ ಅದು ಕಡಿಮೆ ಆಗುತ್ತೆ, ಮರವು ಶುರುವಾಗುತ್ತೆ.
ಮರುವು ಕೆಲವು ಸರಿ ಇದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ನಾವು ಡಿಮೆನ್ಷಿಯನ ಕೆಲವು ಕಾಯಿಲೆಗಳನ್ನ ಟ್ರೀಟಬಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಕಾರಣಕ್ಕೆ ಮರುವು ಕಾಯಿಲೆ ಬರ್ತಿದ್ರೆ ಅದನ್ನು ನಾವು ಸರಿ ಮಾಡಿದ್ರೆ ಸರಿ ಹೋಗುತ್ತೆ. ಇನ್ನು ಕೆಲವು ನಾನ್ ಟ್ರೀಟಬಲ್ ಆರ್ ನಾನ್ ಪ್ರಿವೆಂಟಬಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಅದಕ್ಕೆ ನೀವು ಏನೇ ಮಾಡಿದ್ರು ಅದು ಮುಂದಕ್ಕೆ ಹೋಗುತ್ತೆ. ಅದರಲ್ಲಿ ಒಂದು ಮುಖ್ಯವಾದ ಕಾಯಿಲೆ ಅಂದರೆ ಆಲ್ಝೈಮರ್ಸ್ ಡಿಸೀಸ್ ಅಂತ. ಅದು ಸುಮಾರು ಎಲ್ಲ ಡಿಮೆನ್ಷಿಯಾ ಪೇಷಂಟ್ಗಳು ನೋಡಿದ್ರೆ ಒಂದು 70 ಜನಕ್ಕೆ ಅದು ಕಾರಣ. ಹಾಗಾಗಿ ನಾವೇನಾದರೂ ಆಲ್ಝೈಮರ್ಸ್ ಡಿಸೀಸ್ ಅಂತ ಹೇಳಿದ್ರೆ ಅದು ಒಂಥರ ಡಿಮೆನ್ಷಿಯಾಗೆ ಈಕ್ವಲ್. ಅಂದರೆ ಅದು ತುಂಬ ಪ್ರಮಾಣದ ಡಿಮೆನ್ಷಿಯಾ ಕಾರಣ ಇರೋದ್ರಿಂದ ಆಲ್ಝೈಮರ್ಸ್ ಅಂತ ನಾವು ಏನೇನು ಮಾತಾಡ್ತೀವಿ ಅದೆಲ್ಲ ಡಿಮೆನ್ಷಿಯಾಗೆ ಅಪ್ಲೈ ಆಗುತ್ತೆ. ಈ ಆಲ್ಝೈಮರ್ಸ್ ಡಿಸೀಸ್ದು ಸಿಂಪ್ಟಮ್ಸ್ ಏನಿರುತ್ತೆ ಡಾಕ್ಟರ್? ಇದರಲ್ಲಿ ಸಾಧಾರಣವಾಗಿ ಇದು ಕಾಮನ್ ಆಗಿ 60 ವರ್ಷ ಆದಮೇಲೆ ಶುರುವಾಗುತ್ತೆ. ಏಜ್ ಇಸ್ ಎ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. 60 ವರ್ಷ ಆದಮೇಲೆ ಹೆಚ್ಚಿನ ಜನ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ 60 ವರ್ಷ ಆದಕ್ಕೆ ಸಾಧಾರಣವಾಗಿ ನೀವು ಎಲ್ರಿಗೂ ಗೊತ್ತು, ಕೆಲವ್ರಿಗೆಲ್ಲ ವಯಸ್ಸಾಗ್ತಾ ಸಣ್ಣ ಪುಟ್ಟದ್ದು ಮರಿತೀವಿ. ಒಂದು ಪೆನ್ ಇಟ್ಬಿಟ್ಟು ಮರ್ತು ಬಿಡೋದು, ವಾಚ್ ಇಟ್ಬಿಟ್ಟು ಮರ್ತು ಬಿಡೋದು, ಅಥವಾ ಪರ್ಸ್ ಇಟ್ಬಿಟ್ಟು ಮರಿ, ಇದು ಕಾಮನ್. ಬಟ್ ಇವೆಲ್ಲನೂ ಮಧ್ಯೆ ಎಲ್ಲೋ ಒಂದ್ಸರಿ ಆಗ್ತಿರುತ್ತೆ. ಅದು ಯಾವಾಗ ಮೇಲಿದ ಮೇಲೆ ಆಗ್ತಿರುತ್ತೆ ಮತ್ತು ನಿಮಗೆ ದಿನನಿತ್ಯ ಕೆಲಸಕ್ಕೆ ಅಡ್ಡಿ ಬರುತ್ತೆ, ಆವಾಗ ನಾವು ಸಂಶಯ ಪಡಬೇಕು ಇದು ಡಿಮೆನ್ಷಿಯಾ ಇರ್ಬೋದು ಅಂತ. ಹಾಗಾಗಿ ಮನೆಯಲ್ಲಿ ಎಲ್ಲರಿಗೂ ವಯಸ್ಸಾದವ್ರು ಇರ್ತಾರೆ, ಎಲ್ಲರೂ ಒಂದೊಂದು ಸರಿ ಆ ಕಡೆ ಈ ಕಡೆ ಮರಿತಾರೆ. ಬಟ್ ಅದು ದಿನನಿತ್ಯ ಕೆಲಸಕ್ಕೆ ತೊಂದರೆ ಕೊಡಲ್ಲ. ಯಾವಾಗ ದಿನನಿತ್ಯ ತೊಂದರೆ ಕೊಡೋಕೆ ಶುರು ಮಾಡುತ್ತೆ ಆವಾಗ ನಾವು ಡೌಟ್ ಮಾಡಬೇಕು, ಏನಾದರೂ ಈ ಪರ್ಸನ್ಗೆ ಏನಾದರೂ ಡಿಮೆನ್ಷಿಯಾ ಶುರುವಾಗಿದೆಯಾ, ಅದನ್ನು ಅವ್ಯಾಲ್ಯೂಯೇಟ್ ಮಾಡಿಸ್ಬೇಕಂತ. ಹಾಗಾಗಿ ನಿಮ್ಮದು ಆ ಕಡೆ ಇನ್ನು 20 ವರ್ಷದ ಹುಡುಗ ಕೂಡ ಕೆಲವು ಸರಿ ಮರಿತಾರೆ, ಯಾಕೆಂದರೆ ಅವ್ರಿಗೆ ನಿದ್ದೆ ಇಲ್ಲದೆ ಇರ್ಬೋದು, ಟೆನ್ಷನ್ ಇರ್ಬೋದು ಇದರಿಂದ. ಬಟ್ ಅದು ದಿನನಿತ್ಯ ತೊಂದರೆ ಕೊಡಲ್ಲ, ಅದು ದಿನ ಜಾಸ್ತಿನೂ ಆಗಲ್ಲ. ಯಾವಾಗ ಈ ತೊಂದರೆ ದಿನನಿತ್ಯ ಬರುತ್ತೆ, ತೊಂದರೆ ಕೊಡೋಕೆ ಶುರು ಮಾಡುತ್ತೆ, ಆವಾಗ ಸಸ್ಪೆಕ್ಟ್ ಮಾಡಬೇಕಾಗತ್ತೆ. ಫಸ್ಟ್ ಶುರುವಾಗೋದು ಸಾಧಾರಣವಾಗಿ 70% ಡಿಮೆನ್ಷಿಯಾಗಳನ್ನ ಡಯಾಗ್ನೋಸೇ ಮಾಡಲ್ಲ, ಯಾಕೆಂದರೆ ಅದಕ್ಕೆ ನಾಲೆಡ್ಜ್ ಇದ್ದ ಡಾಕ್ಟರ್ ಇದ್ದರೆ ಮಾತ್ರ ಮಾಡ್ತಾರೆ, ಇಲ್ಲದೇ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಅನ್ನೋಟಿಸ್ ಆಗಿಬಿಡುತ್ತೆ ಕೆಲವು ಸರಿ. ಸೊ ಫಸ್ಟು ಈ ಥರ ಸಾಧಾರಣ ಮರುವು ಥರ ಶುರುವಾಗುತ್ತೆ. ಆಮೇಲೆ ಈಗ ಹೆಸರುಗಳು ಮರ್ತೋಗೋದು ಅದು ಕಾಮನ್ ಎಲ್ರಿಗೂ. ಕೆಲವು ಸರಿ ಕೀ ಮರ್ತು ಬಿಡ್ತೀವಿ, ಬಟ್ ನೀವು ಕೀ ಮರೆಯಲ್ಲ. ಅಥವಾ ಉಪ್ಪು ಹಾಕುವಾಗ ಒಂದ್ಸರಿ ಹಾಕ್ತೇವೆ ಮರ್ತು ಬಿಡ್ಬೋದು, 2ನೇ ಸರಿ ಒಂದ್ಸರಿ ಹಾಕ್ಬೋದು, ಆದರೆ ನೀವು ಹಾಕಲ್ಲ. ಇದು ಯಾವಾಗ ವಾರದಿಂದ ವಾರಕ್ಕೆ, ತಿಂಗಳಿಂದ ತಿಂಗಳಿಗೆ ಮೇಲಿನ ಮೇಲೆ ಆಗ್ತಾ ಇರುತ್ತೆ, ಆವಾಗ ಸಸ್ಪೆಕ್ಟ್ ಮಾಡಬೇಕು. ಇದು ಆಲ್ಝೈಮರ್ಸ್ ಡಿಸೀಸಲ್ಲಿ ಇದು ಶುರುವಾದಾಗ ಹಾಗೆ ಅದು ದಿನ ತಿಂಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ಹೋಗ್ತಾ ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ದುಡ್ಡು ಕೊಟ್ಟರೆ ಒಂದು 100 ರೂಪಾಯಿ ಕೊಟ್ಟು ಏನಾದ್ರು ತೊಗೊಂಬಂದ್ರೆ ಅವ್ರು ಚೇಂಜ್ ಎಷ್ಟು ಕೊಡ್ತಾರಂತ ಅವ್ರಿಗೆ ಗೊತ್ತೇ ಆಗಲ್ಲ. ಅಥವಾ ಮನೆಯಿಂದ ಆಚೆ ಹೋದರೆ ರಸ್ತೆ ತಪ್ಪಿಬಿಡ್ತಾರೆ, ಅವ್ರ ಫೆಮಿಲಿಯರ್ ರಸ್ತೆ, ಅದು ದಿನ ಹೋಗೋ ರಸ್ತೆನೇ. ಬಟ್ ಈ ಕಾಯಿಲೆ ಇರೋರಿಗೆ ಏನಾಗುತ್ತೆ, ಆ ರಸ್ತೆಯಲ್ಲಿ ಹೋದಾಗ ವಾಪಸ್ ಬರೋದು ಹೆಂಗಂತ ಗೊತ್ತಿರಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರೆ, ನಿಮ್ಮ ರಿಲೇಟಿವ್ಸ್ ಬಂದಿರ್ತಾರೆ, 1-2 ದಿವಸ ಮುಂಚೆ ಮಾತಾಡಿರ್ತಾರೆ, ನೀವು ಕೇಳ್ತೀರಿ ಮೊನ್ನೆ ಬಂದಿರಲ್ಲ, ಅವ್ರು ಹೇಳೋದು ಹೆಂಗಂದ್ರೆ ಯಾರು ಬಂದಿದ್ರು ಅಂತ ಕೇಳ್ತಾರೆ. ಸೊ ಈ ಥರದ್ದು ಇಮ್ಮಿಡಿಯೇಟ್ ಮೆಮೊರಿ ಅಂತೇನು ಹೇಳ್ತೀವಿ ಅಥವಾ ರೀಸೆಂಟ್ ಮೆಮೊರಿ ಅಂತೇನು ಹೇಳ್ತೀವಿ, ಅವು ಫಸ್ಟ್ ಅಫೆಕ್ಟ್ ಆಗ್ತವೆ. ನೀವು ಸ್ಕೂಲಲ್ಲಿ ಯಾವ ಸ್ಕೂಲಲ್ಲಿ ಓದಿದ್ದು, ನಿಮ್ಮ ಡೇಟ್ ಆಫ್ ಬರ್ತ್ ಏನೋ, ತುಂಬ ಹಳೆಯದೆಲ್ಲ ಯೂಶುವಲ್ ಆಗಿ ಕೊನೆಯವರೆಗೂ ಇರುತ್ತೆ. ಫಸ್ಟ್ ಅಫೆಕ್ಟ್ ಆಗೋದು ಇತ್ತೀಚೆಗಾಗಿರೋದು, ಒಂದು ವಾರದಿಂದ ಏನಾಯಿತು, ಒಂದು ದಿವಸಕ್ಕೆ ಮುಂಚೆ ಏನಾಗಿತ್ತು ಅದನ್ನು ಮರ್ತು ಹೋಗ್ತಾರೆ, ಅಥವಾ ಬೆಳಗ್ಗೆ ನಾಷ್ಟ ಮಾಡಿದ ಏನು ಮಾಡಿದೆ ಅಂದರೆ ಮರ್ತೋಗಿರ್ತಾರೆ. ಸೊ ಇದು ಬಿಗಿನಿಂಗ್ ಸಿಂಪ್ಟಮ್. ಮಿಡ್ ಸ್ಟೇಜ್ಗೆ ಅಂದರೆ ಮಧ್ಯ ದಾರಿಗೆ ಹೋದಾಗ ಕೆಲವರೆಲ್ಲ ಅವ್ರ ಮನೆಯವರ ಹೆಸರುಗಳನ್ನೂ ಮರ್ತು ಬಿಡ್ತಾರೆ, ಅಥವಾ ಮನೆಯಲ್ಲಿ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೆಂಗೆ ಹೋಗೋದು ಅಂತ ಹುಡ್ಕಾಡ್ತಾರೆ. ಅವ್ರ ಬಟ್ಟೆ ಕಬೋರ್ಡಲ್ಲೇ ಇರುತ್ತೆ, ದಿನ ಯೂಸ್ ಮಾಡೋ ಕಬೋರ್ಡ್, ಅದು ಎಲ್ಲಿರುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದು ಅವ್ರಿಗೆ ಅವ್ರಿಗೆ ಸಿಟ್ಟು ಬರುತ್ತೆ, ಯಾಕೆ ನಾನು ಮರ್ತು ಬಿಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಮನೆಯವ್ರು ಯಾಕೆ ನಿಮ್ಮ ಕಬೋರ್ಡ್ ಇಲ್ಲೇ ಇದೆ ಯಾಕೆ ತಗೊಳ್ತಿಲ್ಲ ಅಂತ ಕೇಳ್ತಾರೆ. ಕೊನೆ ಸ್ಟೇಜಲ್ಲಿ ಏನಾಗ್ಬಿಡುತ್ತೆ, ಅವ್ರಿಗೆ ಒಂಥರ ವೆಜಿಟೇಷನ್ ಅಂತ ಆ ಥರ ಆಗ್ಬಿಡುತ್ತೆ. ಅಂದರೆ ಸ್ವಂತ ಮಕ್ಕಳು, ಸ್ವಂತ ಹೆಂಡತಿ, ಅವ್ರ ಹೆಸರು ಗುರ್ತಿಡಿಯೋಕ್ಕಾಗಲ್ಲ. ಅವ್ರು ಯಾರು ಅಂತ ಇವ್ರು ಯಾರು ಅಂತ ಕೇಳೋದು ನನಗೆ ಗೊತ್ತಿಲ್ಲ ಅಂತಾರೆ. ಇದು ಎಲ್ಲಿದ್ದೀರಿ ನೀವು ಅಂದರೆ ನಾನು ಹೋಟೆಲ್ ಇದ್ದೀನಿ ಅಂದರೆ ಅವ್ರ ಮನೇಲಿದ್ರು ಕೂಡ. ಆಮೇಲೆ ಬಾತ್ರೂಮಿಂದ ದೇವ್ರ ಮನೆಗೆ ಹೋಗಿ ಅಲ್ಲಿ ಯೂರಿನ್ ಮಾಡ್ತಾರೆ, ಅದು ಬಾತ್ರೂಮ್ ಅನ್ಕೊಂಡ್ಬಿಡ್ತಾರೆ. ಈ ಸ್ಟೇಜ್ಗೆ ಹೋಗ್ತಾರೆ. ಕೊನೆಯಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಯೂಶಲಿ ಅವ್ರದ್ದು ಕೊನೆ ಅಂತ್ಯ ಬರೋದು ಹೆಂಗೆ ಅಂದರೆ ಬೇರೆ ಕಾಯಿಲೆಯಿಂದ, ಡಿಮೆನ್ಷಿಯಂದಂದು ಬರಲ್ಲ, ಅವ್ರು ಊಟ ಮಾಡಬೇಕು ಅಂತಲೇ ಗೊತ್ತಿರಲ್ಲ, ನೀವು ಬಾಯಿಗೆ ಹಾಕಿದ್ರು ಅದನ್ನು ಅಗಿಬೇಕು ಅಂತೂ ಗೊತ್ತಿರಲ್ಲ, ಆ ಸ್ಟೇಜ್ಗೆ ಹೋಗ್ಬಿಡ್ತಾರೆ. ಆವಾಗ ಸ್ಲೋ ಆಗಿ ಬೇರೆ ಕಾಯಿಲೆಗಳಿಂದ, ಈಗ ಫುಡ್ ಸರಿಯಾಗಿ ತೊಗೊಳ್ದೇ ಇದ್ರೆ ಅದರಿಂದ ಆಗ್ಬೋದು. ಹಾಗಾಗಿ ಬೆಡ್ ರಿಡನ್ ಆಗಿ, ನಿಮೋನಿಯಾ ಆಗಿ, ಇನ್ಫೆಕ್ಷನ್ ಆಗಿ ಅಂತ್ಯ ಬರುತ್ತೆ. ಸೊ ಹೀಗೆ ಸ್ಟೇಜ್ ಬೈ ಸ್ಟೇಜ್ ಯೂಶಲಿ 4ರಿಂದ 8 ವರ್ಷವರೆಗೂ ಇದು ಮುಂದಕ್ಕೆ ಹೋಗ್ಬೋದು. ಸಾಧಾರಣವಾಗಿ ಕೆಲವ್ರಿಗೆ ಸ್ವಲ್ಪ ಬೇಗನೂ ಹೋಗ್ಬೋದು, ಕೆಲವು ಸ್ವಲ್ಪ ಲೇಟಾಗಿ ಹೋಗ್ಬೋದು. ಬಟ್ ಇದು ಆಲ್ಝೈಮರ್ಸ್ ಡಿಸೀಸ್ ಅಂತ ಅದೇನಾದಿದ್ರೆ
ಅದನ್ನು ನೀವೇನು ಮಾಡಿದ್ರೂ ತಡೆಯೋಕ್ಕಾಗಲ್ಲ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ಈ ಸಿಂಪ್ಟಮ್ ಕಂಡಾಗ ನಾವು ತಕ್ಷಣ ಅಂದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ವೈದ್ಯರನ್ನ ಕನ್ಸಲ್ಟ್ ಮಾಡೋದ್ರಿಂದ ಉದ್ದೇಶ ಏನಂದರೆ ಅವ್ರಿಗೆ ಪ್ಲ್ಯಾನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ರೆಸ್ಪಾನ್ಸಿಬಲ್ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವ್ರು ಶುರುವಾಗುತ್ತೆ, ಅವರ ಆಸ್ತಿ ಇರ್ಬೋದು, ಅವ್ರ ಪ್ರಾಪರ್ಟಿ ಇರ್ಬೋದು, ಅವ್ರದ್ದು ಇನ್ನೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದು ಸಿಗ್ನೇಚರ್ ಹಾಕ್ಸ್ಕೊಳ್ಳೋದು. ಕೆಲವು ಸರಿ ವಯಸ್ಸು ಹೋಗ್ತಾ ಇದು ಜಾಸ್ತಿ ಆದಾಗ ಸಿಗ್ನೇಚರ್ ಹಾಕೋದು ಗೊತ್ತಿರಲ್ಲ, ಅವ್ರಿಗೆ ಮರ್ತು ಬಿಡ್ತಾರೆ. ಸೊ ಹಾಗಾಗಿ ಪ್ಲ್ಯಾನ್ ಮಾಡೋಕ್ಕೆ ಸುಲಭ ಆಗುತ್ತೆ. ಮತ್ತು ಯಾವುದೋ ಮೆಡಿಸಿನ್ ಈಗೇನು ಅವೈಲೇಬಲ್ ಇದೆ ಅದನ್ನು ಬೇಗ ಅಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಇನಿಷಿಯೇಟ್ ಮಾಡಿದ್ರೆ ಆ ಪ್ರೋಸೆಸ್ನ ನಿಧಾನ ಮಾಡೋಕ್ಕೆ ಚಾನ್ಸ್ ಇದೆ ಒಂದು. ಎರಡನೇದು ಅವ್ರ ಲೈಫ್ನ ಸ್ವಲ್ಪ ಕಂಫರ್ಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಡಿಮೆನ್ಷಿಯಾ ಇರೋರಿಗೆ ಈಗ ನೀರು ಬೇಕು, ಅವ್ರಿಗೆ ನೀರು ಎತ್ಕೊಂಡು ಕುಡಿಬೇಕು ಅಂತ ಇರೋದಿಲ್ಲ. ಹಾಗಾಗಿ ಈಗ ಇದ್ರ ಮುಂದೆ ಇಟ್ಟರೆ ಅವಾಗ ಕಣ್ಣು ಕಾಣುತ್ತೆ, ವಿಷುವಲ್ ಕ್ಲೂ ಅಂತ ಹೇಳ್ತೀವಿ, ಆಗ ತೊಗೊಂಡು ಕುಡಿಬೋದು. ಹಾಗೆ ಅವ್ರ ಲೈಫ್ನ ಕಂಫರ್ಟ್ ಮಾಡ್ಬೋದು ಮತ್ತು ಅವ್ರ ಪ್ಲ್ಯಾನ್ ಮಾಡ್ಬೋದು. ಮತ್ತು ಅವ್ರಿಗೆ ಮುಂದಕ್ಕೆ ಯಾವ ಥರ ನೋಡ್ಕೋಬೇಕು ಅಂತ ಅವರ ರಿಲೇಟಿವ್ಸ್ಗಳಿಗೆ ನಾವು ಗೈಡೆನ್ಸ್ ಕೊಡ್ಬೋದು. ಡಾಕ್ಟರ್, ಯೂಶಲಿ ಯಾವ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಸಮಸ್ಯೆ? ಸಾಧಾರಣವಾಗಿ ಎಲ್ಲ ಹೆಚ್ಚು ಕಡಿಮೆ ಆಲ್ಝೈಮರ್ ಡಿಸೀಸು 100ಕ್ಕೆ 90 ಭಾಗ 60-65 ವರ್ಷದಿಂದ ಶುರುವಾಗುತ್ತೆ. ಒಂದು 10 ಭಾಗ 40 ವಯಸ್ಸಕ್ಕೂ ಶುರುವಾಗ್ಬೋದು. ಆ 40 ವಯಸ್ಸು ಅಥವಾ ಸಣ್ಣ ವಯಸ್ಸಲ್ಲಿ ಶುರುವಾಗುವಂಥ ಆಲ್ಝೈಮರ್ ಡಿಸೀಸ್ನ ನಾವು ಹೆರಿಡಿಟ್ರಿ ಆಲ್ಝೈಮರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಯಾರಿಗಾದ್ರೂ ಮನೆಯಲ್ಲಿ ಮರು ಕಾಯಿಲೆ ಇದ್ರೆ ಅಂಥವ್ರಿಗೆ ಹೆರಿಡಿಟ್ರಿ ಅಂತ ಹೇಳ್ತೀವಿ. ಅಂಥವ್ರಿಗೆ ಕೆಲವು ಸರಿ ಜೆನೆಟಿಕ್ ಇಂದ ಬರುತ್ತೆ, ಜೆನೆಟಿಕ್ಸ್ ಒಂದು 10% ಬರುತ್ತೆ. 100 ಜನಕ್ಕೆ ಆಲ್ಝೈಮರ್ಸ್ ಡಿಸೀಸ್ ಇದ್ರೆ ಒಂದು 10 ಜನಕ್ಕೆ ಹೆರಿಡಿಟ್ರಿ ಅಥವಾ ಜೆನೆಟಿಕ್ಸ್ ಕಾಸಿಂದ ಬರುತ್ತೆ. ಡಾಕ್ಟರ್, ಇದನ್ನ ಡಾಕ್ಟರ್ಸ್ ಹೆಂಗೆ ಎವಲ್ಯೂಟ್ ಮಾಡ್ತಾರೆ ಈ ಸಮಸ್ಯೆ ಇದೆ? ಈ ಥರ ಬಂದಾಗ ನಾವು ಸಾಧಾರಣವಾಗಿ ಏನು ಮಾಡ್ತೀವಿ ಅಂದರೆ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್. ಮನೆಯವ್ರನ್ನ ಕೇಳ್ತೀವಿ, ಹೆಂಗೆ ಶುರುವಾಯಿತು, ಎಲ್ಲಿ ಶುರುವಾಯಿತು. ಈಗ ಫಾರ್ ಎಕ್ಸಾಂಪಲ್ ಯಾರ್ದೋ ಮನೇಲಿ ಏನೋ ಸಾವಾಯಿತು, ಆವಾಗ್ಲೂ ಅವರು ಡಿಪ್ರೆಷನ್ಗೆ ಹೋಗಿ ಮರ್ತು ಬಿಡೋ ಚಾನ್ಸಸ್ ಇರುತ್ತೆ, ಮರೆಯೋ ಥರ ಆಗ್ತಾರೆ. ಆ ಥರ ಏನಾದರೂ ಇನ್ಸಿಡೆನ್ಸ್ ಇದ್ದರೆ ನಮಗೆ ಗೊತ್ತು ಇದು ಆ್ಯಕ್ಚುಲಿ ಮರು ಕಾಯಿಲೆ ಅಲ್ಲ, ಇದು ಈ ಸಾವಿನಿಂದ ಆಗಿರೋದು, ಡಿಪ್ರೆಷನ್ ಆಗಿರೋದು. ಸೊ ಹಾಗಾಗಿ ನಾವು ಫಸ್ಟು ಹಿಸ್ಟ್ರಿ ಡೀಟೇಲ್ಸ್ ತೊಗೋತೀವಿ, ಹೆಂಗೆ ಪ್ರೋಗ್ರೆಸ್ ಆಗ್ತಿದೆ, ಏನು ಪ್ರಾಬ್ಲಮ್. ಕೆಲವರು ಬಿಹೇವಿಯರ್ ಪ್ರಾಬ್ಲಮ್ ಇರ್ಬೋದು, ಇಲ್ಲೇನೇ ಇರ್ಬೋದು, ಬಿಗಿನಿಂಗಲ್ಲಿ ಒಂಥರ ಬಿಹೇವಿಯರ್ ಚೇಂಜ್ ಆಗ್ಬೋದು, ಸಿಟ್ ಮಾಡ್ಕೊಳ್ಳೋದು ಅಥವಾ ತುಂಬ ಕ್ವೈಟ್ ಆಗಿಬಿಡೋದು ಈ ಥರ. ಇನ್ನು ಕೆಲವರು ಮನೆ ಬಿಟ್ಟು ಆಚೆ ಹೋಗೋದು ಕಾರಣ ಇಲ್ಲದೆ, ಹೋಗ್ಬಿಟ್ಟು ದಾರಿ ಹುಡ್ಕಾಡೋದು ಗೊತ್ತಾಗದೆ, ಈ ಥರ ಆಗ್ಬೋದು. ಮರುವಿಲ್ಲದೆ ಇರ್ಬೋದು, ಮೂಡ್ ಸ್ವಿಂಗ್ಸು, ಬಿಹೇವಿಯರ್ ಚೇಂಜಸ್ ಇವಾಗ್ಬೋದು. ಬಟ್ ಕೆಲವ್ರಿಗೆ ಏನಾಗ್ತದೆ, ಈ ಥರ ಆದಾಗ ಡೌಟ್ ಬರುತ್ತೆ, ಆವಾಗ ನಾವು ಸಸ್ಪೆಕ್ಟ್ ಮಾಡಬೇಕಾಗತ್ತೆ ಇದು ಈ ಕಾಯಿಲೆ ಇರ್ಬೋದು ಅಂತ. ಸೊ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ಬಳಿಕ. ಮನೆಗೆ ಅತಿಥಿಗಳು ಬರ್ತಾರಂತೆ. ಅತಿಥಿಗಳ? ಇಲ್ಲ ಕಣೋ, ನಾನಿವತ್ತು ಯಾರಿಗೂ ಸಿಗೋಲ್ಲ. ನನ್ ಕೂದಲ ವ್ಯವಸ್ಥೆ ನೋಡು. ನೀನ್ ಯಾರು? ನಾನು ಗೋದ್ರೇಜ್ ಏರ್ ಪವರ್ ಪಾಕೆಟ್. ಯು ಸ್ಮೆಲ್ ನೈಸ್. ಗೋದ್ರೇಜ್ ಏರ್ ಪವರ್ ಪಾಕೆಟ್. ಇದರ ಪವರ್ ಜೆಲ್ ಟೆಕ್ನಾಲಜಿ ಬಾತ್ರೂಮ್ ಅನ್ನು ಇರಿಸುತ್ತೆ ಪರಿಮಳ ಭರಿತ 30 ದಿನಗಳವರೆಗೆ. ಅತಿಥಿಗಳಿನ್ನು ಹೋಗೋದೇ ಇಲ್ಲ. ಏನಾಯ್ತು? ಏನಾದ್ರೂ ಮರ್ತು ಬಿಟ್ಯಾ? Marino Marie Crunch. Taste to remember forever. ಟರ್ಬೋ ಸ್ಟೀಲ್ LRF ಟೆಕ್ನಾಲಜಿಯಿಂದ ತಯಾರಿಸಿರುವ ಏಕೈಕ LPS TMT ಬಾರ್. ಇದು ನಿಮ್ಮ ಮನೆಯ ದೃಢತೆಯ ವಿಚಾರ. ಸ್ವಲ್ಪ ಯೋಚನೆ ಮಾಡಿ. ಈ ಜುಮ್ಕಿ ಹಾಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ಆದ್ರೆ ಏನ್ ಮಾಡೋದು? ಪ್ರಮೋಷನ್ ಬಂದ್ಮೇಲೆ ತಾನೇ ಕೊಂಡ್ಕೊಳ್ಳೋಕಾಗೋದು. GRT ಗೋಲ್ಡ್ ಫಾರ್ ಆಲ್. ಸಂತೋಷವನ್ನು ಮುಂದೂಡದಿರಿ. VA 5% ರಿಂದ ಪ್ರಾರಂಭ. GRT ಜ್ಯುವೆಲರ್ಸ್. ಆರೋಗ್ಯ, ಶಿಕ್ಷಣ, ಭದ್ರತೆ, ಏಳಿಗೆ, ನಾರಿ ಶಕ್ತಿ, ನಮೋಬಲ. ವರ್ಷದಿಂದ ಸ್ತ್ರೀ ಸಬಲೀಕರಣಕ್ಕೆ ಪಣ ತೊಟ್ಟಿರೋ ಕೇಂದ್ರ. ನಾರಿ ಶಕ್ತಿ ಅಭಿವೃದ್ಧಿಯ ಹಾದಿ. ನಮೋ ಕ್ರಾಂತಿ. ಮಹಿಳಾ ಬಲ, ನಮೋ ಬೆಂಬಲ. ಮಂಡಿ, ಭುಜ ಅಥವಾ ಸೊಂಟದ
ಯಾವುದೇ ನೋವಿದ್ದರೂ ಡಾಕ್ಟರ್ ಆರ್ಥೋ ನಿಮಗೆ ನೀಡುತ್ತದೆ ನೋವಿನಿಂದ ಸಂಪೂರ್ಣ ಆರಾಮ. ಇದೇನು ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ, ಆಯುರ್ವೇದಿಕ್ ಔಷಧ. ರಕ್ಷಾ ಫೌಂಡೇಶನ್ ವತಿಯಿಂದ ಲಲಿತಾ ಸಹಸ್ರನಾಮ ಪೂಜಾ ಕಾರ್ಯಕ್ರಮ ದಿನಾಂಕ 20/6/2025 ಶುಕ್ರವಾರ ಬೆಳಗ್ಗೆ 9ಕ್ಕೆ. ಸ್ಥಳ ಚಂದ್ರಗುಪ್ತ ಮೌರ್ಯ ಆಟದ ಮೈದಾನ, ಜಯನಗರ, ಬೆಂಗಳೂರು. ಸ್ವಾಗತ ಕೋರುವವರು ಸಿಕೆ ರಾಮಮೂರ್ತಿ, ಸಂಸ್ಥಾಪಕರು, ರಕ್ಷಾ ಫೌಂಡೇಶನ್. ಹೊಸ ಏರಿಯಲ್ ವಿರುದ್ಧ 100 ಹಠಮಾರಿ ಕಲೆ ಚಾಲೆಂಜ್ ಆನ್. ಅರಿಶಿಣ, ನಿನ್ನೆಯ ಸಾಂಬಾರ್ ಅಸಾಧ್ಯ, ಈಗ ಸಾಧ್ಯ. ಏರಿಯಲ್ ನ ಸ್ಟೈನ್ ಹಂಟರ್ಸ್ ತೆಗೆಯುತ್ತವೆ 100 ಹಠಮಾರಿ ಕಲೆ ಇನ್ 1 ವಾಶ್. ಏರಿಯಲ್ 100 ಕಲೆ 1 ವಾಶ್. ನಿಮ್ ಗೊತ್ತಾ, ನನ್ಗೆ ಜನರು ಯಾವಾಗಲೂ ಕೇಳ್ತಾರೆ ಕಾಲ್ ಸೆಂಟರ್ ನ ಸ್ಟಡಿ ಜಾಬ್ ಯಾಕೆ ಬಿಟ್ಟೆ ಅಂತ. ಲೈಫ್ ನಲ್ಲಿ ಇನ್ನೂ ಹೆಚ್ಚಿನದನ್ನು ಮಾಡೋಕಿದೆ, ಅದಕ್ಕೆ ನನ್ನ ಸ್ಟಾರ್ಟ್ಅಪ್ ಶುರು ಮಾಡಿದೆ. ಹೇಗೆ ಅಂತ ತಿಳಿಯೋಕಿದೆಯಾ? ಹಾಗಿದ್ರೆ LIC ಏಜೆಂಟ್ ಆಗಿ ಸ್ವಂತ ಬಿಸ್ನೆಸ್ ಶುರು ಮಾಡಿ. ಇಲ್ಲಿ ಎಲ್ಲವೂ ಇದೆ: ಉತ್ತಮ ಪ್ರಾಡಕ್ಟ್ಸ್, ಝೀರೋ ಇನ್ವೆಸ್ಟ್ಮೆಂಟ್, ಪ್ರಮುಖ ಸಂಸ್ಥೆ ಮತ್ತು ಅನಿಯಮಿತ ಅವಕಾಶಗಳು. ಸೊ ನೀವು ತಯಾರಿದ್ದೀರಾ? LIC ಏಜೆಂಟ್ ಆಗಿರಿ, ಈಗ ದೊಡ್ಡದಾಗಿ ಯೋಚಿಸಿರಿ. ನಮ್ಮ ವೆಬ್ಸೈಟ್ಗೆ ಹೋಗಿರಿ ಅಥವಾ ನಿಮ್ಮ ಹತ್ತಿರದ LIC ಶಾಖೆಯನ್ನು ಸಂಪರ್ಕಿಸಿರಿ. ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮರವಿನ ಕಾಯಿಲೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಡಾಕ್ಟರ್, ಈ ಮರವಿನ ಕಾಯಿಲೆ ಬಂದಾಗ ಅದನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ? ನೋಡಿ, ಮರವಿನ ಕಾಯಿಲೆ ಫಸ್ಟ್ ನಾವು ಡಯಾಗ್ನೋಸಿಸ್ ಮಾಡಬೇಕು. ಡಯಾಗ್ನೋಸಿಸ್ ಮಾಡೋದ್ರಲ್ಲಿ ನಾವು ಅದಕ್ಕಿಂತ ಮುಂಚೆ ಏನಾಗುತ್ತೆ ಬ್ರೈನಲ್ಲಿ ಮರವು ಕಾಯಿಲೆಯಲ್ಲಿ ಅಂತ ತಿಳ್ಕೊಬೇಕಾದ್ರೆ, ಸಪೋಸಿಂಗ್ ಮರವು ಕಾಯಿಲೆ ಇರೋರ ಬ್ರೈನ್ನ ಒಂದು ಕತ್ತರಿಸಿ ನೋಡಿದ್ರೆ 2 ಇಂಪಾರ್ಟೆಂಟ್ ಪೆಥಾಲಜಿ ಅಂತ ಹೇಳ್ತೀವಿ. ಅಂದರೆ ಇಲ್ಲದೆ ಇರುವಂಥ ಒಂದು ಸ್ಟ್ರಕ್ಚರ್ಸ್ ಅಲ್ಲಿರುತ್ತೆ, ಅಂದರೆ ಕೆಲವೆಲ್ಲ ಚೇಂಜಸ್ ಇರುತ್ತೆ. ಒಂದು ಬೀಟಾ ಲೈಪೋಪ್ರೋಟೀನ್ ಅನ್ನೋದು ಒಂದು ಪ್ರೋಟೀನ್ ಬಾಡಿಯಲ್ಲಿ ಎಲ್ರಿಗೂ ಇರುತ್ತೆ. ಅದು ಒಂಥರ ಗಂಟು ಥರ ಆಗುತ್ತೆ, ಕ್ಲಂಪ್ಸ್ ಅಂತ ಹೇಳ್ತೀವಿ. ಅದು ನರದ ಸೆಲ್ಲು ಹಿಂಗೊಂದು ಕ್ಯಾಪ್ ಥರ ಇದ್ರೆ ಇದು ನರ್ವ್ ಸೆಲ್. ಇಲ್ಲಿಂದ ಮೇಯ್ನು, ಇಲ್ಲಿಂದ ಒಂದು ಟೈಲ್ ಥರ ಹೋಗುತ್ತೆ, ಅಲ್ಲಿಂದ ಅದಕ್ಕೆ ಹೋಗುವಂಥ ನರಿಶ್ಮೆಂಟ್ ಎಲ್ಲ ಕೆಳಗೋಗುತ್ತೆ. ಈ ನರಿಶ್ಮೆಂಟ್ ಹೊರಗಡೆ, ನರದಿಂದ ಹೊರಗಡೆ ಅದು ಕ್ಲಂಪ್ ಆಗುತ್ತೆ. ನಾರ್ಮಲಾಗಿ ಕ್ಲಂಪ್ ಆಗೋದಿಲ್ಲ. ಜಾಸ್ತಿ ಪ್ರೊಡಕ್ಷನ್ ಆದಾಗ ಈ ಆಲ್ಝೈಮರ್ ಡಿಸೀಸಲ್ಲಿ ಕ್ಲಂಪ್ ಆಗುತ್ತೆ. ಕ್ಲಂಪ್ ಆಗಿ ಅದ್ರ ಮೇಲೆ ಪ್ರೆಷರ್ ಬೀಳುತ್ತೆ, ಹಾಗಾಗಿ ನರನ ಡ್ಯಾಮೇಜ್ ಮಾಡುತ್ತೆ. ಇನ್ನೊಂದು ಚೇಂಜ್ ಅಂದರೆ ಆ ನರದ ಒಳಗೆ, ನರದ ಜೀವಕೋಶದ ಒಳಗೇನೆ ತಾವು ಪ್ರೋಟೀನ್ ಅಂತ ಇರುತ್ತೆ. ಅದು ಸಾಧಾರಣವಾಗಿ ಈ ಸಪ್ಲೈ ಕ್ಲೀನಾಗಿ ಹೋಗೋಂಗೆ ನೋಡ್ಕೋಬೇಕು. ಒಂದು ಈಗ ಮನೆಗೆ ಒಂದು ಕಂಬ ಹಾಕಿದರೆ ಅದರಲ್ಲಿ ನೀರು ಹೆಂಗೆ ಹೋಗುತ್ತೆ ಹಂಗೆ ಹೋಗಬೇಕು. ಬಟ್ ಇದು ಅದು ನಾರ್ಮಲ್ ಆಗಿರೋ ಅದನ್ನು ಮೇಂಟೈನ್ ಮಾಡುತ್ತೆ, ಈ ಟಾವ್ ಪ್ರೋಟೀನ್ ಅನ್ನೋದು. ಇದು ಅಬ್ನಾರ್ಮಲ್ ಆದಾಗ ಏನಾಗುತ್ತೆ, ಇದು ಒಂಥರ ಕೂದಲು ಎಳೆ ಸುತ್ಕೊಂಡ್ಬಿಡುತ್ತಲ್ಲ, ಹಂಗೆ ಸುತ್ಕೊಂಡ್ಬಿಡುತ್ತೆ. ಆವಾಗ ಮೇಲಿಂದ ಕೆಳಗೆ ಸಪ್ಲೈ ಹೋಗಲ್ಲ ನರಕ್ಕೆ, ಹಂಗಾಗಿ ಡ್ಯಾಮೇಜ್ ಆಗುತ್ತೆ. ಸೊ ಇವೆರಡು ಇಂಪಾರ್ಟೆಂಟು ಅಬ್ನಾರ್ಮಲಿಟೀಸ್ ನಮ್ಮ ಬ್ರೈನಲ್ಲಿ ಈ ಥರ ಆಲ್ಝೈಮರ್ಸ್ ಪೇಷಂಟ್ಸ್ ಕಾಣೋದು. ಈ ಥರ ಇದ್ದಾಗ ಏನಾಗುತ್ತೆ, ಅದು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಸಿವಿಯರಾಗಿ ಆಗುತ್ತೆ ಮರವು ಕಾಯಿಲೆ. ಈ ಥರ ಮರವು ಕಾಯಿಲೆ ಇರೋ ಪೇಷಂಟ್ ಬಂದಾಗ ನಾವು ಸಾಧಾರಣವಾಗಿ ಹಿಸ್ಟ್ರಿ ತೊಗೊಂಡು ಡೀಟೇಲಾಗಿ ಅವರು ಏನಾಗ್ತದೆ ಅಂತ ತಿಳ್ಕೊಂಡ್ಮೇಲೆ ಕೆಲವೆಲ್ಲ ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಯಾಕೆ ಇವೆಲ್ಲ ಇಂಪಾರ್ಟೆಂಟ್ ಅಂದರೆ, ಯಾವುದಾದ್ರೂ ಕಾರಣದಿಂದ ಇದಾಗ್ತಿದ್ರೆ ಆ ಕಾರಣನ ಸರಿ ಮಾಡಿದ್ರೆ ಸರಿ ಹೋಗುತ್ತೆ. ಥೈರಾಯ್ಡ್ ಇರ್ಬೋದು, ಕೆಲವು ಸರಿ ಬ್ಲಡ್ ಶುಗರ್ ಇರ್ಬೋದು, ಕ್ರಿಯಾಟಿನ್ ಅಂತ ಯೂರಿನ್ ಪ್ರಾಬ್ಲಮಿಂದ ಅದು ಆಗಿರ್ಬೋದು, ಇನ್ನು ಕೆಲವು ಸರಿ HIV ಇರ್ಬೋದು, ಸೊ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಫೆಕ್ಷನ್ ಆಗಿರ್ಬೋದು, ಸೋ ಕಾಲ್ಡ್ ಏಡ್ಸ್ ಅಂತ ಹೇಳ್ತೀವಲ್ಲ ಅದು, ಇನ್ನು ಕೆಲವು ಸರಿ ಬ್ರೈನಲ್ಲಿ ಸ್ಟ್ರೋಕ್ ಆಗಿರ್ಬೋದು. ಇವನ್ನೆಲ್ಲ ಫಸ್ಟು ಅಸೆಸ್ ಮಾಡ್ತೀವಿ. ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ನಾವು ಆದಷ್ಟು ಟ್ರೀಟ್ ಮಾಡುವಂಥ ವಿಷಯ ಇದ್ದರೆ ಅದನ್ನು ಟ್ರೀಟ್ ಮಾಡಿದ್ರೆ ಇವರು ರಿಕವರಿ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ಇವಿಲ್ಲ ಅಂದರೆ ನಾವು ಸಾಧಾರಣವಾಗಿ ಈ ಬ್ಲಡ್ ಟೆಸ್ಟ್ ಮಾಡಿಸಿದ ಮೇಲೆ ಒಂದು ಬ್ರೈನ್ ಸ್ಕ್ಯಾನ್ ಮಾಡ್ತೀವಿ. ಬ್ರೈನ್ ಸ್ಕ್ಯಾನಲ್ಲಿ MRI ಸ್ಕ್ಯಾನ್ ಇದೆ, ಪೆಟ್ ಸ್ಕ್ಯಾನ್ ಇದೆ. ಪೆಟ್ ಸ್ಕ್ಯಾನು ಆಲ್ಝೈಮರ್ಸ್ ಡಿಸೀಸ್ ಅಥವಾ ಮರವು ಕಾಯಿಲೆಗೆ ತುಂಬ ಮುಖ್ಯ. ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅದು ಬಿಟ್ಟು ಇತ್ತೀಚೆಗೆ ಬೆನ್ನಿಂದ ನೀರು ತೆಗೆದು ಕೂಡ ಟೆಸ್ಟ್ ಮಾಡ್ತೀವಿ. ಆ ಪ್ರೋಟೀನ್ ನಾನು ಹೇಳಿದ್ನಲ್ಲ, ಅದು ಬ್ರೈನಲ್ಲಿ ಓಡಾಡೋ ಅಂಥ ನೀರಿನ ಅಂಶಕ್ಕೆ ಸೇರಿಕೊಂಡಿರುತ್ತೆ. ಅದು ಕೆಳಗಡೆ ನಮ್ಮ ಸೊಂಟದವರೆಗೂ ಬರುತ್ತೆ. ಅಲ್ಲಿ ಒಂದು ಸೂಜಿ ಹಾಕಿ ಅದನ್ನು ತೆಗೆದು ಟೆಸ್ಟ್ ಮಾಡಿದ್ರೆ ಅದು ಜಾಸ್ತಿ ಇರುತ್ತೆ. ಅದು ಒಂದು ಟೆಸ್ಟ್ ಇದಿದೆ. ಇತ್ತೀಚೆಗೆ ಒಂದು 2 ತಿಂಗಳಿಂದ ಅಮೆರಿಕಾದಲ್ಲಿ ಈಗ ಅಪ್ರೂವ್ ಮಾಡಿದ್ದಾರೆ ಬ್ಲಡ್ ಟೆಸ್ಟ್ ಕೂಡ ಅವೈಲೇಬಲ್. ಬ್ಲಡ್ ಟೆಸ್ಟಲ್ಲಿ ಕೂಡ ಇದು ತೋರಿಸುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟ್. ಯಾಕೆಂದರೆ ಈಗ ನೀವು ಪೆಟ್ ಸ್ಕ್ಯಾನ್ ಮಾಡಿಸ್ಕೋಬೇಕಾದ್ರೆ ಅದು ಒಂದು ಪೆಟ್ ಸ್ಕ್ಯಾನ್ಗೆ 25,000 30,000 ಆಗುತ್ತೆ. ಮತ್ತು ಅದಕ್ಕೆ ಸ್ಪೆಷಲೈಸ್ಡ್ ಸೆಂಟರ್ ಇರಬೇಕು. ಬೇರೆ ಬ್ಲಡ್ ಟೆಸ್ಟ್ ಆದರೆ ನಿಮಗೆ ಬ್ಲಡ್ ತೊಗೊಂಡು ಸ್ಪೆಷಲೈಸ್ಡ್ ಸೆಂಟರ್ ಕಳಿಸ್ಬೋದು. ಸೊ ಮಾನಿಟ್ರಿಲಿ ಅಥವಾ ಎಕನಾಮಿಕಲ್ಲಿ ತುಂಬ ಉಳಿತಾಯ ಆಗುತ್ತೆ ಇವನ್ನೆಲ್ಲ ಮಾಡೋದ್ರಿಂದ, ಈ ಅಡ್ವಾನ್ಸ್ ಟೆಸ್ಟ್ಗಳಿಂದ.
ಸೊ ಇವು ಮಾಡಿದಾಗ ಒಂದು ನಮಗೊಂದು ಐಡಿಯಾ, ಒಂದು ಕ್ಲೂ ಸಿಗುತ್ತೆ ಇದಿರ್ಬೋದು ಅಂತ. ಈಗ ಬೆನ್ನಲ್ಲಿ ನೀರು ತೆಗೆದಾಗ ಯಾವಾಗ ಬೀಟಾ ಲೈಪೋಪ್ರೋಟೀನ್ ಜಾಸ್ತಿ ಇರುತ್ತೆ, ತಾವು ಜಾಸ್ತಿ ಇರುತ್ತೆ ಅಂದರೆ ಅರ್ಥ ನಾವು ಆಲ್ಝೈಮರ್ ಡಿಸೀಸ್ ಡೀಲ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಅದಿಲ್ಲ ಅಂದರೆ ಇದೆಲ್ಲ ಬೇರೆ ಕಾಯಿಲೆ ಇರ್ಬೋದು ಅಂತ ಡೌಟ್ ಬರುತ್ತೆ. ಹಾಗೆ ಸೊ ಇಂಥವ್ರನ್ನ ನೋಡ್ಕೊಳ್ಳೋದು ಅವ್ರ ಮನೆಯವ್ರಿಗೆ ಆಗಲಿ ಅಥವಾ ಕೇರ್ ಗಿವರ್ಸ್ ಅಂತ ಏನು ಹೇಳ್ತೀವಿ ಅವ್ರಿಗೆ ತುಂಬ ಕಷ್ಟ. ಯಾಕೆಂದರೆ ಇದು ಅವರು ಸ್ವಂತ ಅವ್ರದ್ದು ಒಂದು ಬರ್ಡನ್ ಇರುತ್ತೆ ಫ್ಯಾಮಿಲಿ ಮೇಲೆ. ಅವ್ರನ್ನ ನೋಡ್ಕೊಳ್ಳೋಕೆ ಎಕ್ಸ್ಕ್ಲೂಸಿವ್ಲಿ ಅವರು ಹೆಂಡತಿ ಇರ್ಬೋದು ಅಥವಾ ಮಗ ಇರ್ಬೋದು, ಮಗಳಿರ್ಬೋದು, ದುಡಿಯೋರು ಅವ್ರ ಕೆಲಸ ಬಿಟ್ಟು ಅವ್ರು ನೋಡ್ಕೋಬೇಕು. ಅಲ್ಲಿ ಆಗುವಂಥ ಒಂದು ನಷ್ಟ ಅಂದರೆ ಲಾಸು, ಎಕನಾಮಿಕಲ್ ಲಾಸು, ವರ್ಕ್ ಫೋರ್ಸ್ ಲಾಸು ತುಂಬ ದೊಡ್ಡದು. ಹಾಗಾಗಿ ಇವ್ರನ್ನ ನೋಡ್ಕೊಳ್ಳೋದು ಒಂಥರ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಬೇಕು. ಅದು ಯಾವ ಸ್ಟೇಜ್ ಮೇಲೆ ಇರ್ತಾರೆ ಅದ್ರ ಮೇಲೆ ಹೋಗುತ್ತೆ. ಮೈಲ್ಡ್ ಸ್ಟೇಜಲ್ಲಿದ್ದರೆ ಈಸಿ ನೋಡ್ಕೊಳ್ಳೋಕ್ಕೆ. ಸಿವಿಯರ್ ಸ್ಟೇಜಲ್ಲಾದರೆ ಒಂಥರ ಎಳೆ ಮಕ್ಕಳು ನೋಡ್ಕೊಂಡು ನಾವು ನೋಡ್ಕೋಬೇಕು. ಅವ್ರಿಗೆ ಟೈಮ್ಗೆ ಟಾಯ್ಲೆಟ್ ಕರ್ಕೊಂಡು ಹೋಗ್ಬೇಕು, ಅವ್ರ ಯೂರಿನ್ ಬರಲಿ ಬರದೇ ಇಲ್ಲಿ ತಿನ್ನಿಸ್ಬೇಕು, ಅವ್ರ ಬಟ್ಟೆ ಹಾಕ್ಕೊಂಡಿದ್ದೀವ, ಸ್ನಾನ ಮಾಡಿದ್ದೀವ ಅಂತ ಅದ್ರ ಪರಿಜ್ಞಾನನೇ ಇರಲ್ಲ, ಅದನ್ನು ಮಾಡಿಸ್ಬೇಕು. ಮತ್ತು ಇದಕ್ಕೆಲ್ಲ ಸ್ವಲ್ಪ ಪ್ರಿವೆನ್ಷನ್ ಮಾಡೋವಂಥ ಒಂದು ಇದಂದರೆ ಇಂಥವ್ರಿಗೆ ಅವ್ರಿಗೆ ಬ್ರೈನ್ಗೆ ಇನ್ನೂ ಸ್ಟ್ರೈನ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಬೆಳಗ್ಗೆ ಎದ್ದು ನಿಮಗೆ ಹಲ್ಲುಜ್ಜಕ್ಕೆ ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ, ಟೂತ್ ಬ್ರಷ್ ಅಲ್ಲೇ ಇಡಬೇಕು. ಒಂದು ದಿವಸ ಇಲ್ಲಿ ಒಂದು ದಿವಸ ಅಲ್ಲಿ ಇಟ್ಟರಾಗ ಅವ್ರಿಗೆ ಇನ್ನೂ ಕನ್ಫ್ಯೂಷನ್ ಆಗುತ್ತೆ. ಅಥವಾ ಅವರು 12 ಗಂಟೆಗೆ ಒಂದು ಅಲಾರಾಮ್ ಕೊಡಬೇಕು. ಅಲಾರಾಮ್ ಕೊಟ್ಟರೆ ಅವ್ರಿಗೆ ಗೊತ್ತು ನಾನು ಟೇಬಲ್ ಮೇಲೆ ಹೋಗ್ಬೇಕು ಊಟ ಮಾಡೋಕ್ಕೆ ಅಂತ. ಅದು ಬಿಟ್ಟು ಒಂದು ದಿವಸ 1 ಗಂಟೆಗೆ ಊಟ ಹಾಕೋದು, ಇನ್ನೊಂದು ದಿವಸ 5 ಗಂಟೆ 3 ಗಂಟೆಗೆ ಹಾಕಿದ್ರೆ ಕನ್ಫ್ಯೂಷನ್ನು. ಸೊ ಈ ಥರ ಒಂದು ಇದನ್ನೆಲ್ಲ ಅರೇಂಜ್ ಮಾಡೋದ್ರಿಂದ ಮನೆಯಲ್ಲಿ ಅವ್ರಿಗೆ ಸ್ಟ್ರೈನ್ ಆಗೋದಿಲ್ಲ, ಇನ್ನೂ ಒಂದಷ್ಟು ಅವ್ರ ಬ್ರೈನ್ ಫಂಕ್ಷನ್ ಉಳ್ಕೊಳ್ಳೋಕೆ ಚಾನ್ಸ್ ಇರುತ್ತೆ. ಅದೇ ಥರ ಸೋಷಿಯಲೈಸನ್, ಈಗ ಅವ್ರ ರಿಲೇಟಿವ್ಸ್ ಇರ್ಬೋದು, ಹೊರಗಡೆ ಕರ್ಕೊಂಡು ಹೋಗೋದಿರ್ಬೋದು. ಮಕ್ಕಳು ಏನು ಮಾಡ್ತಾರೆ, ಕೆಲವು ಸರಿ ಅಪ್ಪನಿಗೆ ಮರು ಕಾಯಿಲೆ ಹೊರಗಡೆ ಕರ್ಕೊಂಡೋದ್ರೆ ಎಂಬರೇಸ್ಮೆಂಟ್ ಆಗುತ್ತೆ, ಬೇಡ ಅಂತ ಬಿಡ್ತಾರೆ. ಅದು ತಪ್ಪು. ಎಷ್ಟು ಮಟ್ಟಿಗೆ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಿ, ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತೀರಿ, ಅವ್ರ ರಿಲೇಟಿವ್ ಜೊತೆ ಮಾತಾಡ್ತೀರಿ, ಅವ್ರ ಮಕ್ಕಳ ಜೊತೆ ಮಾತಾಡ್ತೀರಿ, ಅಷ್ಟೂ ಬ್ರೈನ್ ಫಂಕ್ಷನ್ ಪ್ರಿಸರ್ವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫುಡ್ ಹ್ಯಾಬಿಟ್ಸು, ನರಿಶ್ಮೆಂಟ್, ಎಸ್ಪೆಷಲಿ ಈ ಏನು ಹೇಳ್ತೀವಿ ಮೆಡಿಟೇರಿಯನ್ ಫುಡ್ ಅಂತ ಹೇಳ್ತೀವಿ, ಗ್ರೀನ್ ವೆಜಿಟೇಬಲ್ಸು, ಅದರಲ್ಲೂ ಈ ಫಿಶ್ ತಿನ್ನೋರಿಗೆ ಸಲ್ಮಾನ್ ಮತ್ತು ಟೂನಾ ಫಿಶಲ್ಲಿ ಬ್ರೈನಿಗೆ ಬೇಕಾಗುವಂಥ ಆಹಾರ ಇದು ತುಂಬ ಜಾಸ್ತಿ ಇರುತ್ತೆ. ಅಂತ ತಿಂದರೆ ಬ್ರೈನ್ ಹೆಲ್ತ್ ಪ್ರಿಸರ್ವ್ ಮಾಡ್ಕೋಬಹುದು. ಹಣ್ಣುಗಳಲ್ಲಿ ಬೆರಿ ಹಣ್ಣು, ಆಮೇಲೆ ಸೊಪ್ಪು, ಹಸಿರು ಸೊಪ್ಪುಗಳು, ಇದು ಮತ್ತು ನಟ್ಸು, ಇವೆಲ್ಲನೂ ಬ್ರೈನ್ ಹೆಲ್ತ್ಗೆ ತುಂಬ ಹೆಲ್ಪು. ಇಂಥವ್ರಿಗೆ ಅದನ್ನು ಕೊಡೋದ್ರಿಂದ ಅವ್ರಿಗೆ ಸುಮಾರು ಪ್ರಯೋಜನ ಆಗುತ್ತೆ. ಟ್ರೀಟ್ಮೆಂಟ್ ಬಂದು ಸದ್ಯಕ್ಕೆ ಆಲ್ಝೈಮರ್ಸ್ಗೆ ಪ್ರಪಂಚದಲ್ಲಿ ಎಲ್ಲೋದ್ರೂ ಪರ್ಮನೆಂಟ್ ಕ್ಯೂರ್ ಅಂತ ಇಲ್ಲ ಇದುವರೆಗೂ. ಬಟ್ ಈಗ ಒಂದು 2-3 ಮೆಡಿಸಿನ್ಸ್ ಇತ್ತೀಚೆಗೆ ಬಂದಿದ್ದಾವೆ. ಅವನ್ನೆಲ್ಲ ಬಿಗಿನಿಂಗ್ ಸ್ಟೇಜಲ್ಲಿ ಕೊಟ್ಟರೆ ಈ ಆಲ್ಝೈಮರ್ ಡಿಸೀಸ್ ಮುಂದಕ್ಕೆ ಹೋಗೋದನ್ನ ಸ್ಲೋ ಮಾಡ್ಬೋದು, ಹೊರತು ಕ್ಯೂರ್ ಮಾಡೋಕ್ಕಾಗಲ್ಲ. ಆ ಸ್ಟೇಜಲ್ಲಿ ಇದ್ದೀವಿ ಈಗ ಟ್ರೀಟ್ಮೆಂಟಲ್ಲಿ ಬಂದು. ಓಕೆ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತಾಡ್ತೀನಿ. ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ಬ್ರೇಕ್. ಸೂಪರ್ ಓವರ್ ನಲ್ಲಿ ಬುಮ್ರಾ ಅವರ ಯಾರ್ಕರ್ ಆಟವನ್ನು ಬದಲಾಯಿಸಿತು. ಬುಮ್ರಾ ಆಟವನ್ನು ಬದಲಾಯಿಸಿದವರು ಯಾರು ಎಂದು ನಿಮಗೆ ತಿಳಿದಿದೆ. ಈ ಬಲವಾದ ಗೋಡೆಯೊಂದಿಗೆ रफ्तार है तेरी लगती विकेट्स की ढेरी, उधर से अपने टू गेम बदलते जेके सुपर सीमेंट बिल्ड स्ट्रांग. ಬಾಸ್ ಅವರ ಬಾಸ್ ಕೂಡ 4 ಪಟ್ಟು ಜನ ಬಂದ್ರಲ್ಲ. ಪಾರ್ಕ್ ಅವೆನ್ಯೂ ಅಮೆಜಾನ್ ವುಡ್ಸ್. ಚಪ್ಪಾಳೆ ಕೂಡ 4 ಪಟ್ಟು ಕೇಳಿಸುತ್ತೆ. ಪ್ರತಿ ಸ್ಪ್ರೇ ನಲ್ಲೂ 4 ಪಟ್ಟು ಪರ್ಫ್ಯೂಮ್. ಪಾರ್ಕ್ ಅವೆನ್ಯೂ ಅಮೆಜಾನ್ ವುಡ್ಸ್. ಹಾಯ್ ಸ್ವೀಟಿ. ಏ ಬಿಗ್ ಬಾಸ್, ಯಾರಯ್ಯ ನೀನು? ನಾನಾ ಜಾಮೆಟ್ರಿ ಟೀಚರ್. A meets point B, B meets C, C meets D. You. ಬೇರೆ ಏನ್ ಕಲಿಸ್ತೀರಿ? ಕೆಮಿಸ್ಟ್ರಿ ಫಿಟ್ ಅಂದ್ರೆ ಇದೇ ಬಾಸ್. ಭಾರತದ ಬಡ ವರ್ಗಕ್ಕೆ ಭರವಸೆಯಾದ ಮೋದಿ. ಹಲವು ಯೋಜನೆಗಳು, 11 ವರ್ಷದ ಹೋರಾಟದ ಹಾದಿ. ಬಡತನ ನಿರ್ಮೂಲನೆ,
ನಮೋ ಮೈಲಿಗಲ್ಲು. ಬಡ ಬದುಕಿಗೆ ಮೋದಿ ಬೆಳಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಕೆಲಸದ ಒತ್ತಡ, ಜೀವನ ಶೈಲಿ ಎಲ್ಲ ಕಾರಣದಿಂದ ಬಹಳ ಸುಸ್ತಾಗ್ತಾ ಇತ್ತು. ಅಮೃತನೋಣಿ ಡಿ+, ನಾನು ಬಳಸ್ತಾ ಇದ್ದೆ. ಲವಲವಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಮೂತ್ರ ವಿಸರ್ಜನೆಗೆ ಹೋಗುವಂತದ್ದಾಗ್ಲಿ, ಸುಸ್ತಾಗುವಂತದ್ದಾಗ್ಲಿ, ಅಮೃತನೋಣಿಯಿಂದ ಪರಿಹಾರ ಇದೆ ಅನ್ನೋದನ್ನ ಕಂಡುಕೊಂಡಂತಹ ಅನುಭವ. ಅಮೃತನೋಣಿ ಡಿ+ ಶುಗರ್ ಫ್ರೀ ಟಾನಿಕ್ ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ಸ್ ನಲ್ಲಿ ಯಶಸ್ವಿ ಫಲಿತಾಂಶ. ಹೇಳಿ ಸಾಕಾಯ್ತು. ಏನಾಯ್ತು? ಹೊಸ ಕಿಡ್ ಬ್ಯಾಗ್ ಬೇಕಿತ್ತು. ಮೊದ್ಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು. ಕರೆಕ್ಟ್. ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ ಸಿಎಂಎಸ್ ಪೋರ್ಟಲ್ ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ ಸಿಎಂಎಸ್ ಪೋರ್ಟಲ್. ಇಲ್ಲ ಅಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣವಾ? ಬಂತಲ್ಲೋ ಹೊಸ ಕಿಡ್ ಬ್ಯಾಗ್. ಆರ್ಬಿಐ ಹೇಳುತ್ತೆ, ಮೊದಲು ನಮ್ಮ ಬ್ಯಾಂಕ್, ಆಮೇಲೆ ಆರ್ಬಿಐ ಒಂಬುಡ್ಸ್ಮನ್. ದ ಜಾಯ್ ಆಫ್ ಜ್ಯುವೆಲರಿ ಶಾಪಿಂಗ್. ಜಾಯ್ ಅಲುಕಾಸ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಜಾಯ್ ಅಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲರ್. ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆಲ್ಝೈಮರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಡಾಕ್ಟರ್, ಬ್ರೈನ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ? ಈಗ ನಾವು ಇಷ್ಟುವರೆಗೆ ಮರುವಿನ ಕಾಯಿಲೆ ಬಗ್ಗೆ ಮಾತಾಡಿದ್ವಿ. ಈಗ ನಾವು ಮಾತಾಡೋದು ಕಾಯಿಲೆ ಅಲ್ಲ, ಇದು ನಾರ್ಮಲ್ ಆಗಿರೋ ಬ್ರೈನ್ನ ಹೇಗೆ ನಾವು ಉಳಿಸ್ಕೊಳ್ಳೋದು ಅನ್ನೋದು. ಬ್ರೈನ್ ಹೆಲ್ತ್ ಅಂದರೆ WHO ಲೆಕ್ಕದಲ್ಲಿ ನಿಮ್ಮ ಮೆದುಳನ್ನು ಸಾಧಾರಣವಾಗಿ ಸುತ್ತಮುತ್ತ ಇರೋ ಪರಿಸರಕ್ಕೆ ಮತ್ತು ಜನರಿಗೆ ಮತ್ತು ಎನ್ವಿರಾನ್ಮೆಂಟ್ಗೆ ಹೆಂಗೆ ನೀವು ಯೂಸ್ ಮಾಡ್ಕೋತೀರಿ. ಅಂದರೆ ಯೂಸ್ ಅಂದರೆ ನಿಮ್ಮ ಕಣ್ಣೇ ಇರ್ಬೋದು, ಕಿವಿ ಇರ್ಬೋದು, ಅಥವಾ ನಿಮ್ಮ ಮೂಮೆಂಟ್ ಇರ್ಬೋದು, ಅವ್ರು ಹೇಳಿದ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸರಿಯಾಗಿ ಉತ್ತರ ಕೊಡೋದಿರ್ಬೋದು. ಇವನ್ನ ನಾವು ಬ್ರೈನ್ ಅಂತ ಹೇಳ್ತೀವಿ. ಕೆಲವು ಸರಿ ನಾವು ಸಿಡ್ಕೋದು ಅಥವಾ ಕೆಲವು ಸರಿ ಅರಗೆನ್ಸ್ ತೋರಿಸೋದು, ಇವೆಲ್ಲ ಡಿವಿಯೇಷನ್ ಫ್ರಮ್ ನಾರ್ಮಲ್ ಬ್ರೈನ್ ಹೆಲ್ತ್. ಸೊ ನಾವು ಹೇಗೆ ಬ್ರೈನ್ ಹೆಲ್ತ್ನ ಉಳಿಸ್ಕೋಬೋದು ಅಂದರೆ ಅದು ಇಂಪಾರ್ಟೆಂಟ್ ನಮ್ಗೆ ಉಳಿಸ್ಕೊಳ್ಳೋದು. ಯಾಕೆಂದರೆ ನಾವು ಅದನ್ನು ಉಳಿಸ್ಕೊಳ್ಳೋದ್ರಿಂದ ನಮ್ಮ ಬ್ರೈನ್ಗೆ ಸ್ಟ್ರೈನ್ ಆಗೋದಿಲ್ಲ ಒಂದು. ಮತ್ತು ಈ ಥರ ಕಾಯಿಲೆಗಳು, ಆಲ್ಝೈಮರ್ಸ್ ಆಗ್ಬೋದು, ಪಾರ್ಕಿನ್ಸನ್ ಡಿಸೀಸ್ ಆಗ್ಬೋದು, ಇವೆಲ್ಲ ಡಿಜೆನರೇಟಿವ್ ಡಿಸೀಸ್ ಅಂತ ಈ ಥರ ಕಾಯಿಲೆಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಕೋಬೋದು. ಬ್ರೈನ್ ಹೆಲ್ತ್ಗೆ ಮುಖ್ಯವಾಗಿ ಇದು ವಯಸ್ಸಾದವ್ರಿಗೆ ಅಂತಲ್ಲ, ಸಣ್ಣ ವಯಸ್ಸಿಂದ ಶುರುವಾಗುತ್ತೆ. ನೀವು ಸಣ್ಣ ವಯಸ್ಸಿಂದ ನಿಮ್ಮ ಮೆದುಳನ್ನ ಎಷ್ಟು ಚೆನ್ನಾಗಿ ಅದರ ಆರೋಗ್ಯ ಕಾಪಾಡ್ಕೋತೀರಿ, ಅಷ್ಟು ನೀವು ವಯಸ್ಸಾದ ಮೇಲೆ ನಿಮ್ಮ ಈ ಮರುವಿನ ಕಾಯಿಲೆನ ಅವಾಯ್ಡ್ ಮಾಡ್ಕೋಬೋದು. ಮುಖ್ಯವಾಗಿ ಸಣ್ಣ ವಯಸ್ಸಿಂದ ಮಾಡಬೇಕಂದ್ರೆ ಮಕ್ಕಳಿಗೆ ಎಷ್ಟು ನಿದ್ದೆ ಬೇಕು ಅಷ್ಟು ಆಗಬೇಕು. 8 ರಿಂದ 10 ಗಂಟೆ ಸಣ್ಣ ಮಕ್ಕಳಿಗೆ ಅಂದರೆ 10-15 ವರ್ಷವರೆಗೂ ಬೇಕು, ಅಷ್ಟು ಮಾಡಬೇಕು. ಹೆಲ್ತಿ ಫುಡ್ ಕೊಡಬೇಕು. ಅದರಲ್ಲೂ ಈ ಬ್ರೈನ್ ರಿಲೇಟೆಡ್ ಹೆಲ್ತಿ ಫುಡ್ ಅಂದರೆ ಈ ನಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಎಗ್, ಅದರಲ್ಲಿ ಕೋಲಿನ್ ಅಂತ ಒಂದು ಇದಿರುತ್ತೆ, ಆ್ಯಸಿಡ್ ಇರುತ್ತೆ, ಅದು ತುಂಬ ಮುಖ್ಯ ಬ್ರೈನ್ಗೆ. ಆಮೇಲೆ ಅವರ ಕ್ರಿಯೇಟಿವಿಟಿ, ಬ್ರೈನ್ನ ಒಂದು ಕೆಲಸ ಕೊಡೋದು, ಹೊಸದು ಕಲಿಯೋದು, ಇಂಥದನ್ನ ಎನ್ಕರೇಜ್ ಮಾಡಬೇಕು. ಅದೇ ಮಿಡ್ಲ್ ಏಜಲ್ಲಿ ಬಂದಾಗ ಸ್ಟ್ರೆಸ್ನ ಹೆಂಗೆ, ಈಗ ನಮ್ಮ ಈ ಕಾಲದಲ್ಲಿ ನಿಮಗೆ ಗೊತ್ತು, IT ಕಂಪ್ನಿಯವ್ರು ಯಾವಾಗಲೂ ಸ್ಟ್ರೆಸ್ಫುಲ್ ಇರ್ತಾರೆ. ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋ ಅನ್ನೋದು ಕಲ್ತ್ಕೋಬೇಕು. ಅದ್ರ ಜೊತೆಗೆ ವರ್ಕ್ ಮತ್ತು ಲೈಫ್ ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಮತ್ತು ನಿಮ್ಮ ನಿದ್ದೆ ಕಡಿಮೆ ಅಂದರೆ 7 ರಿಂದ 9 ಗಂಟೆ ನಿದ್ದೆ ಎಲ್ರಿಗೂ ಆಗಬೇಕು. ಬ್ರೈನ್ಗೆ ಅಷ್ಟು ಬೇಕು. ಏಕೆಂದರೆ ನಿದ್ದೆ, ನಿಮ್ಮ ಬ್ರೈನ್ ಮಲಗಲ್ಲ ನಿದ್ದೆ ಟೈಮಲ್ಲಿ. ಆ ಟೈಮಲ್ಲಿ ಅದು ಕೆಲಸ ಜಾಸ್ತಿ ಮಾಡುತ್ತೆ. ನೀವು ಬೆಳಗ್ಗೆಯಿಂದ ಏನು ನೋಡಿರ್ತೀರ ಅದನ್ನೆಲ್ಲ ಒಂದು ಆರ್ಗನೈಸ್ ಮಾಡುತ್ತೆ. ನೀವೇನೇನು ಜ್ಞಾಪಕ ಇಟ್ಕೋಬೇಕಂತೀರ ಅದನ್ನ ಒಂದು ಕಡೆ ಇಡುತ್ತೆ. ಇನ್ನೊಂದು ಯಾವಾಗಲೂ ಒಂದ್ಸರಿ ಬೇಕಾದಾಗ ಅದನ್ನ ವಾಪಸ್ ತರೋಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ನಾವೆಲ್ಲ ತಿಳ್ಕೊಂಡ್ರೆ ನಿದ್ದೆ ಮಾಡೋ ಟೈಮಲ್ಲಿ ಎಲ್ಲ ನಿದ್ದೆ ಮಾಡ್ತೀವಿ, ಬ್ರೈನ್ ನಿದ್ದೆ ಮಾಡಲ್ಲ. ಬ್ರೈನ್ ಆಕ್ಟಿವ್ ಆಗಿರುತ್ತೆ, ಇನ್ಫ್ಯಾಕ್ಟ್ ಮೋರ್ ಆಕ್ಟಿವ್ ಆಗಿರುತ್ತೆ. ಹಾಗಾಗಿ ಅದನ್ನು ಮೇಂಟೈನ್ ಮಾಡ್ಕೋಬೇಕಾದ್ರೆ ನಮ್ಮ ಬ್ರೈನ್ ರಿಲೇಟೆಡ್ ಫುಡ್, ಸ್ಪೆಷಲಿ ಬ್ಲೂಬೆರ್ರೀಸು, ಗ್ರೀನ್ ವೆಜಿಟೇಬಲ್ಸು, ಬ್ರೋಕ್ಲೆ ಮತ್ತು ಎಗ್ಗು, ಎಸ್ಪೆಷಲಿ ಫ್ಯಾಟ್ ಕಂಟೈನಿಂಗ್ ಫಿಶು, ಟ್ಯೂನಾ ಫಿಶು, ಸಲ್ಮಾನ್ ಫಿಶ್, ಇವೆಲ್ಲ ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ
ಕಡಿಮೆ ಅಂದರೆ ಒಂದು ದಿನಕ್ಕೆ 40 ನಿಮಿಷ ಫಿಸಿಕಲ್ ಎಕ್ಸಸೈಸ್ ಮಾಡೋದು, ವಸ್ತು ಏನಾದರೂ ಕಲಿಯೋದು. ಈಗ ವಯಸ್ಸಾದ್ಮೇಲೆ ಕೆಲವರು ರಿಟೈರ್ಡ್ ಆದ್ಮೇಲೆ ನಮ್ದು ಮುಗೀತು ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತು, ಅದು ತಪ್ಪು. ಈಗ ಒಂದು ಮ್ಯೂಸಿಕ್ ಕಲಿಯೋದು ಅಥವಾ ಒಂದೇನಾದ್ರೂ ಗ್ರೂಪ್ ಅಲ್ಲಿ ಹೋಗಿ ಮಾತಾಡೋದು, ಒಂದು ಕ್ಲಬ್ ಸೇರ್ಕೊಳ್ಳೋದು, ಈ ತರದ್ದು. ಸೊ ಇದನ್ನ ಮಾಡಿದ್ರೆ ಬ್ರೈನ್ ಹೆಲ್ತ್ ನ ಉಳಿಸ್ಕೋಬಹುದು. ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ಮರವಿನ ಕಾಯಿಲೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀವು ತಿಳಿಸ್ಕೊಟ್ರಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.